ನಮಸ್ಕಾರ ರೀ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತನು ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ 12 ಗಂಟೆಯಿಂದ ಶುರು ಆಗೈತೆ ರೀ ನಂದು. ಸೊ 12 ಗಂಟೆಗೆ ಒಂಚೂರು ಫ್ರೂಟ್ಸ್ ತಿನ್ಬೇಕು ಅಂತೇಳಿ ಅಂದು ಪೂಜೆಗೆ ಇಟ್ಟಿತ್ತಲ್ಲ ಅದನ್ನೆಲ್ಲ ಹಣ್ಣು ತೆಗ್ದಿದ್ದೆ. ಹಾಗಾಗಿ ಒಂದು ಸೇಬು ಹಣ್ಣು ಕಟ್ ಮಾಡಿ ಇಟ್ಕೊಂಡಿನಿ. ಇದು ದಾಳಿಂಬೆ ಹಣ್ಣು ಆಂಟಿ ತೊಗೊಂಡು ಬಂದಿದ್ರು, ಹಾಗಾಗಿ ಅದು ಓಪನ್ ಇತ್ತಲ್ಲ ಅದಕ್ಕೆ ಅದೊಂದು ಹಾಕಿದ್ರಾತಂತ. ಆಮೇಲೆ ಒಂದು ಪೇರು, ಒಂದು ಆರೆಂಜ್ ತೊಗೊಂಡೇನಿ. ಇವನ್ನೆಲ್ಲಾನು ಕಟ್ ಮಾಡಿ ಎಲ್ಲಾದು ಅಟ ಟೇಸ್ಟ್ ನೋಡಿದ್ರೆ ಚಲೋ ಇರುತ್ತೆ ಅಂತ ಅನ್ಕೊಂಡು ಇವಾಗ ಇದನ್ನ ಎಲ್ಲ ಹೆಚ್ಚಿಟ್ಕೋಕತ್ತೇನಿ. ಇದು ನೋಡ್ರಿ, ದಾಳಿಂಬೆ ಬೀಜ ಎಷ್ಟು ರೆಡ್ ಐತಿ ಕಾಳು. ಇದ್ರದ್ದು ಕಾಯಿ ನೋಡ್ರಿ ಎಷ್ಟು ಕಾಯಿ ಐತಿ. ಇದು ಅಂಟಿಗೆ 1 kg ತೊಗೊಂಡು ಬರ್ರಿ ಅಂತ ಹೇಳಿದ್ದೆ. ಮನ್ಯಾಗ ಆಲ್ರೆಡಿ ಅದಾವ. 1 kg ತೊಗೊಂಬರ್ರಿ ಅಂದ್ರೆ 2 kg ತಂದಾರ. ಸೊ ಜಾಸ್ತಿ ಆಗ್ಯಾವು. ಕಾಯಿ ಅದಾವು ಫುಲ್, ಹಣ್ಣರ ಇಲ್ಲ ಏನಿಲ್ಲ. ಮೇ ಬಿ ಇನ್ನು ಎಣ್ಣೆ ಹಾಕ್ಯಾರೋ ಏನೋ ಗೊತ್ತಾಗಲ್ದು. ಕಾಳು ಮಾತ್ರ ಇಷ್ಟು ರೆಡ್ ಅದಾವು. ಇವತ್ತು ಯಾಕೋ ಇನ್ನೂ ಹಸಿವಾಗಿರಲಿಲ್ಲ. ಅಪ್ಪಾಜಿಗೆ ಊಟಕ್ಕೆ ಕೊಟ್ಟ. ಆವಾಗಲೇ ಹೇಳಿದ್ನಲ್ಲ ಬೆಳಗ್ಗೆ, ಆಂಟಿ ದಾಳಿಂಬೆ ಹಣ್ಣು 2 kg ತಂದುಬಿಟ್ಟಾರ. ಬಿಫೋರ್ 1 kg ಜಾಸ್ತಿನೇ ಅದಾವು. ಸೊ ಅವನ್ನ ಸುಲಿದ್ರಾತ ಅಂತೇಳಿ ಅಂದ್ಕೊಂಡೆ. ಸುಲಿದ ಆಮೇಲೆ ಊಟ ಮಾಡ್ಬೇಕಂತೇಳಿ ಅಂದ್ಕೊಂಡೆ. ಇವತ್ತು ಗದಗೊಳಗೆ ಕರೆಂಟ್ ಇಲ್ಲ. ಸೊ ಇವಷ್ಟು ಹಣ್ಣು ಒಂದು 2 ಸುಲ್ದಿನ ಅಷ್ಟೇ. ಇದಷ್ಟು ಬೀಜ ಬಂದೈತಿ. ಎಷ್ಟು ರೆಡ್ ಅದಾವ ನೋಡ್ರಿ ಇವು. ಕಾಯರ ಹಿಂಗೆ ಕರ್ರಗದೇನು ಕಾಯಿ ಅದಾವ ಇನ್ನೂ ನೋಡಿದ್ದ. ಕಾಳು ಮಾತ್ರ ಹೆವಿ ಕೆಂಪು ಅದಾವು. ಸೊ ನೀವು ಸುಲಿದು ತೊಳೆದ ಆಮೇಲೆ ಒಂದು ಡಬ್ಬಿಗೆ ಹಾಕಿಟ್ಬಿಡ್ತೀನಿ. ಸೊ ಬರೀ ನಾ ಹೆಂಗೆ ಸುಲಿತೀನಿ ದಾಳಿಂಬೆ ಹಣ್ಣು ಅಂತೇಳಿ. ಯಾಕಂದ್ರೆ ಭಾಳ ಜನ ದಾಳಿಂಬೆ ಹಣ್ಣು ಸುಲಿಬೇಕಂದ್ರೆ ಭಾಳ ಗುದ್ದಾಡ್ತಾರೆ. ಸೊ ಅದಕ್ಕೆ ಈಸಿ ಟ್ರಿಕ್ಸ್ ಯೂಸ್ ಮಾಡಿರ್ತಾರೆ ಕೆಲವೊಬ್ರು. ಹಂಗೆ ಎಲ್ಲೋ ನೋಡಿದ್ದೆ. ಬರೀ ಒಂದು ಸುಲ್ಕೊಳ್ಳೋಣಂತ. ನಂಗೆ ಭಾಳ ಜನ ನಿಂತ್ರಾಕಂತೂ ಆಗಂಗಿಲ್ಲ. ವೆಯ್ಟ್ ಗೇನ್ ಹಾಕಿರ್ತೈತಲ್ಲ, ಕಾಲು ಪೇನ್ ಬರ್ತೈತಿ. ಅಲ್ದನ ಈ ಟೈಮ್ ಒಳಗೆ ಜಾಸ್ತಿ ಹೊತ್ತು ನಿಂದ್ರೂ ಬಾರ್ದು, ಕಾಲು ಬಾವು ಬರ್ತಾವ ಅಂತ ಹೇಳ್ತಾರೆ. ಸೊ ಕುತ್ಕೊಂಡೇನಿ. ಈಗ ಕಟ್ ಮಾಡೋಕೆ ಶುರು ಮಾಡೋಣಂತೆ. ಅಯ್ಯೋ, ಈಗ ನೋಡ್ರಿ ಒಂದೇದ್ದು ಬಿಳಿ ಇದೆ ಬಂದಿದ್ದಂದ್ರೆ ಇನ್ನೂ ಬಿಳಿ ಐತಿ ಕಾಳು. ಸೊ ನೆಕ್ಸ್ಟ್ ಇದು ನಂತ ಇದು ದಾಳಿಂಬೆ ಕಾಯಿ ಐತ್ರಿ. ಅದ್ರ ಕಾಳು ಮಾತ್ರ ನೋಡ್ರಿ ಎಷ್ಟು ರೆಡ್ ಐತಿ. ನಂಗೆ ಡೌಟ್ ಬರತೈತಿ ಮತ್ತೆ ಎಲ್ಲಿದೆ ಇಂಜೆಕ್ಷನ್ ಮಾಡಿದ್ದೈತೋ ಏನೋ ಅಂತ ಹೇಳಂದು. ಅದ್ರ ಕಾಳು ಮಾತ್ರ ಹೆವಿ ಕೆಂಪು ಅದಾವು. ನ್ಯಾಚುರಲ್ ಆಗಿನೂ ಹಿಂಗೆ ಇರ್ತಾವ ಏನೋ ಗೊತ್ತಿಲ್ಲ. ಯಾಕಂದ್ರೆ ನಾನು ಎಲ್ಲಿ ದಾಳಿಂಬೆ ಗಿಡದ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿಲ್ಲ ನಂಗೆ. ಆದರೆ ದಾಳಿಂಬೆ ಕಾಳುಗಳ ಬಗ್ಗೆ ಗೊತ್ತು ಅಷ್ಟು. ಈ ಕಾಯಿಗಿರೋ ಕಲರ್ ಕಾಳಿಗಿರೋ ಕಲರ್ ಭಾಳ ಡಿಫ್ರೆನ್ಸ್ ಅನ್ಸಾತ ನಂಗೆ ಯಾಕೋ. ಆದರೆ ಏನೋ ಇಲ್ಲ, ನಮ್ಮ ಸ್ವಂತ ತೋಟದ್ದು ಅಂತೇಳಿ ಕೇಳಿದೆ. ತೊಗೊಂಡು ಬಂದಿದ್ದೇನೋ ತೋಟದಿಂದ ತೊಗೊಂಡು ಬಂದೇವಿ ಅಂತ ಹೇಳಿದ್ರು. ಗೊತ್ತಿಲ್ಲ ನಾ ಒರಿಜಿನಲ್ ಅದಾವ ಏನು ಡೂಪ್ಲಿಕೇಟ ಅಂಥೇಳಿ. ನಮ್ಮ ತೋಟದೊಳಗೂ ಸಹ ಏನು ದಾಳಿಂಬೆ ಗಿಡ ಇಲ್ರಿ. ಅದೇನೋ ಮೇಂಟೆನೆನ್ಸ್ ಜಾಸ್ತಿ ಆಕೈತಿ ಅಂತೇನೋ ಹೇಳ್ದಂಗೆ ಆತು. ಹಾಗಾಗಿ ದಾಳಿಂಬೆ ಗಿಡ ಇಲ್ಲ, ಪಪ್ಪಾಯನೂ ಇಲ್ಲ. ಭಾಳ ಅಂದ್ರೆ ಇದು ಜಾಸ್ತಿಯಾಗಿ ಬೆಳೆದಿರೋದಂದ್ರೂ ಪೇರು, ಆಮೇಲೆ ಅಂಜೂರಿ, ಚಿಕ್ಕು ಜಾಸ್ತಿ, ಪೇರು ಜಾಸ್ತಿ. ಪೇರು ಚಿಕ್ಕುನೇ ಜಾಸ್ತಿ ರೀ. ಅಂಜೂರಿ ಐತೆ, ಆಮೇಲೆ ಉಳಿದಿದ್ವು ಕೆಲವೊಂದಿಷ್ಟು ಫ್ರೂಟ್ಸ್ ಹಾಕ್ಯಾರ. ಬಟ್ ಅವಿನ್ನೂ ಸ್ಟಾರ್ಟ್ ಇಲ್ಲ. ಅವೆಲ್ಲ ಮನೆ ಪೂರ್ತಕ್ಕಷ್ಟು ಹಾಕ್ಯಾರ. ಈಗ ನೆಕ್ಸ್ಟ್ ಅಂದ್ರೆ ಬೆಟ್ಟದ ನೆಲ್ಲಿಕಾಯಿನೂ ಸ್ವಲ್ಪ ಜಾಸ್ತಿ ಬರುತ್ತೆ. ಅದನ್ನು ಹೊರತುಪಡಿಸಿ ನೇರಳೆ ಗಿಡ ಅವೆಲ್ಲ ಜಾಸ್ತಿ ಪ್ರಮಾಣದೊಳಗೆ ಹಾಕ್ಯಾರ. ಬಟ್ ಇನ್ನೂ ಹಣ್ಣು ಯಾವುದು ಕರೆಕ್ಟಾಗಿ ಬರಾಕತ್ತಿಲ್ಲ. ಇನ್ನೊಂದು 2 years ಒಳಗೆ ಸ್ಟಾರ್ಟ್ ಆಗ್ಬೋದು ಮೇ ಬಿ.
ಅಲ್ದನ ದಾಳಿಂಬೆ ಹಣ್ಣಿನೊಳಗಿರುವಂಥ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ ಅನೇಕ ರೋಗಗಳಿಂದ ರಕ್ಷಿಸಲ್ಪಡ್ತೈತಿ ಅಂತೇಳಿ ಹೇಳ್ತಾರೆ. ನಮ್ಮ ದೇಹಕ್ಕೂ ಆರೋಗ್ಯ ಒದಗಿಸ್ತೈತಿ ಮತ್ತು ಕೂದಲು ಚರ್ಮ ಎರಡಕ್ಕೂ ಭಾಳ ಒಳ್ಳೇದು ಅಂತ ಹೇಳಾಕೈತಿ. ಇದು ನಮ್ಮ ದೇಹದೊಳಗೆ ಹೃದಯದ ಆರೋಗ್ಯಕ್ಕೆ ಭಾಳ ಒಳ್ಳೇದು. ಆಮೇಲೆ ಕಿಡ್ನಿಗೂ ಒಳ್ಳೇದು, ವೇಟ್ ಲಾಸ್ ಮಾಡ್ತೈತಿ, ರಕ್ತದೊತ್ತಡ ಮಟ್ಟನ ನಿಯಂತ್ರಿಸ್ತೈತಿ. ಆಮೇಲೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತೈತಿ. ಅಲ್ದನ ಇದು ಹಣ್ಣು ಅಷ್ಟೇ ಅಲ್ದನ ಇದ್ರ ಗಿಡದೊಳಗಿರುವಂತ ಸಿಗುವಂತ ಹೂವು, ಚಿಗುರು, ಆಮೇಲೆ ಬೇರಿನ ಚಕ್ಕೆ, ಬೇರು, ಮೊಗ್ಗು, ಆಮೇಲೆ ಮುಗುಳು ಅಂತಾರಲ್ರಿ ಎಲಿದು ಚಿಗುರು, ಅದು ಎಲ್ಲವೂ ಸಂಪೂರ್ಣ ಗಿಡದ ಭಾಗನ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ನೀಡ್ತೈತಿ ಅಂತ ಹೇಳಲಾಗುತ್ತೆ. ಅಂದ್ರೆ ಕಂಪ್ಲೀಟ್ ಗಿಡನ ಔಷಧಿ ಗುಣಗಳನ್ನ ಹೊಂದೈತಿ ಅಂತ ಹೇಳ್ತಾರ. ಅಲ್ದನ ದಾಳಿಂಬೆ ಹಣ್ಣು ಮುಖ್ಯವಾಗಿ ಕ್ಯಾನ್ಸರ್ ರೋಗಕ್ಕೆ ಮದ್ದು ಅಂತ ಹೇಳಿ ಭಾಳ ಕೇಳೀನಿ. ದಾಳಿಂಬೆ ಹಣ್ಣನ್ನ ಈ ರೀತಿ ಸುಲಿದು ಬಾಕ್ಸ್ ಒಳಗೆ ಹಾಕಿ ಫ್ರಿಜ್ ಒಳಗೆ ಇಡೋದ್ರಿಂದ ಕೆಡಂಗಿಲ್ಲ, ಬಾಧೆನ ಬರ್ತಾವ ಅಂತ ಹೇಳಿ ಈ ತರ ಮಾಡಿರ್ತೇನೆ. ಒಮ್ಮೆ ಸುಲಿದು ಇಟ್ಕೊಂಡ್ಬಿಟ್ಟಿರ್ತೇನೆ. ಅಲ್ದನ ಎಮರ್ಜೆನ್ಸಿಗೆ ಅಂದ್ರೆ ಈಗ ಈ ಟೈಮ್ ಒಳಗೆ ನಂಗೆ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಅಂದ್ರೆ ಮಕ್ಕಳು ಹಸಿವಾಗ್ಬಿಡ್ತಿತ್ತು ಸ್ಟಾರ್ಟಿಂಗ್ ಅದೆಲ್ಲ. ನಾನು ಮೊದಲ ಹಸು ತಡ್ಕೊಳ್ಳೋಂಗಿಲ್ಲ. ಈ ಟೈಮ್ ಒಳಗೆ ಅಂದ್ರೆ ಇನ್ನೂ ಜಾಸ್ತಿ ಹಸಿವು. ಸೊ ಏನಕ್ಕಿತ್ತ ಬರೀ ಸೇಬು ಹಣ್ಣು ತಿಂತಿದ್ದೆ, ಬಿಟ್ರೆ ಆರೆಂಜ್ ತಿಂತಿದ್ದೆ. ಯಾವುದು ತಿನ್ಬೇಕು ಅನಿಸ್ತಿರ್ಲಿಲ್ಲ. ದಾಳಿಂಬೆ ಇಷ್ಟ ಆಗ್ತಿತ್ತಲ್ಲ, ಹಾಗಾಗಿ ಬಡ ಏನ್ ಮಾಡಿದೆ ಅದೆಲ್ಲ ಕಟ್ ಮಾಡಿ ಇಟ್ಕೊಂತಿದ್ದೆ ಒಂದು ಬಾಕ್ಸ್ ಒಳಗೆ ಹಾಕೊಂಡು. ನೆಕ್ಸ್ಟ್ ಏನೈತಿ ಹಂಗ ಬೇಕನ್ನಿಸ್ದಾಗ ಹಂಗ ತಿಂತಿದ್ದೆ. ಸೊ ಸ್ವಲ್ಪ ವಾಮಿಟ್ ಏನಾರ ಫೀಲ್ ಬರತ್ತಿತ್ತು, ವಾಮಿಟ್ ಅನ್ಸಾತಿತ್ತು ಅಂತೇಳಿ ಅಂದ್ರೆ ವಾಮಿಟ್ ಮಾಡ್ಕೊಂಡಿದ್ದೆ ಆ ಥರ ಏನಾರ ಇದ್ರೆ, ಬೇರೆ ಥರ ಫೀಲಿಂಗ್ ಇತ್ತಂದ್ರೆ ಇದಕ್ಕೆ ಒಂಚೂರು ಉಪ್ಪು ಹಾಕೊಂಡು ತಿಂತೀನಿ, ಇಷ್ಟ ಆಕೈತಿ. ಪ್ರೆಗ್ನೆನ್ಸಿ ಟೈಮ್ ಒಳಗೆ ಕೆಲವೊಂದು ಹಣ್ಣು ತಿನ್ನಬಾರ್ದು ಅಂತೇಳಿ ಹೇಳ್ತಾರ. ಆದ್ರೆ ಡಾಕ್ಟರ್ಸ್ ಡಾಕ್ಟರ್ ಏನ್ ಹೇಳ್ತಾರ, ಸೀಸನಲ್ ಫ್ರೂಟ್ ಎಲ್ಲ ತಿನ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟರ್ಸ್ ಹೇಳ್ತಾರ. ಆದ್ರೆ ಮನ್ಯಾಗ ಅವ್ರ ಡಾಕ್ಟರ್ ಹಂಗ ಹೇಳುವಾರ ಅದನ್ನ ತಿನ್ಬಾರ್ದು ಇದನ್ನ ತಿನ್ಬಾರ್ದು, ಯಾಕಂದ್ರೆ ಅವ್ರದಿಂದ ಅವ್ರ ದಾಟ್ ಬಂದಿರೋ ದಾರಿನ ಅಲ್ಲ. ಸೊ ಅವ್ರು ಇಲ್ಲ ಇದು ಬೇಡ ಅದು ಬೇಡ ಅಂತ ಹೇಳಿ ಹೇಳ್ತಿರ್ತಾರ. ಆದ್ರೆ ಡಾಕ್ಟರ್ಸ್ ಮಾತ್ರ ಸೀಸನಲ್ ಫ್ರೂಟ್ ಎಲ್ಲ ತಿನ್ರಿ ಅಂತ ಹೇಳ್ತಾರ. ಇನ್ ಕೇಸ್ ಅವಾಯ್ಡ್ ಮಾಡ್ತೀನಿ ಅಂತಂದ್ರೆ ಪೈನಾಪಲ್ ತಿನ್ಬಾರ್ದ್ರಿ, ಆಮೇಲೆ ದ್ರಾಕ್ಷಿ ಅವಾಯ್ಡ್ ಮಾಡಬೇಕು, ಪಪ್ಪಾಯ, ಕಲ್ಲಂಗಡಿ ಹಣ್ಣು, ಆಮೇಲೆ ಪೀಚ್ ಹಣ್ಣು ತಿನ್ನಬಾರ್ದು ಅಂತ ಹೇಳ್ತಾರೆ. ಇದ್ರೊಳಗೆ ಕೆಲವೊಂದು ಇದೇನ ಕಲ್ಲಂಗಡಿ ಹಣ್ಣು ನೀರಿನಂಶ ಜಾಸ್ತಿ ಇರುತ್ತೆ, ಆದ್ರೆ ಪೈನಾಪಲ್ ಏನೋ ದೇಹದೊಳಗೆ ನೀರಿನಂಶನ ಕಡಿಮೆ ಮಾಡ್ತೈತಿ ಅನ್ನೋ ರೀಸನ್ನಿಗೆ ತಿನ್ನಬಾರ್ದು ಅಂತ ಹೇಳ್ತಾರೆ. ನನಗೆ ಸಂಪೂರ್ಣವಾಗಿ ಗೊತ್ತಿಲ್ಲ, ಆದರೆ ಈ 5 ಥರ ಹಣ್ಣಂತೂ ತಿನ್ನಬಾರ್ದು ಅಂತ ಹೇಳ್ತಾರೆ. ಅಂದರೆ ಡಾಕ್ಟರ್ಸ್ ಸೀಸನಲ್ ಫ್ರೂಟ್ಸ್ ಎಲ್ಲ ನಡಿತೈತಿ ಅಂತಲೂ ಹೇಳ್ತಾರೆ. ಸೊ ಕನ್ಫ್ಯೂಷನ್. ಇದು ನೋಡ್ರಿ ಎಷ್ಟು ದೊಡ್ಡ ಐತೆ ಅಂತಂದ್ರೆ ಅದೆಲ್ಲ ಹಣ್ಣಿನಕ್ಕಿಂತ ಇದು ಜಾಸ್ತಿ ದೊಡ್ಡೈತಿ ಫುಲ್. ಇದು ಬೆಳಕಿಗೆ ನಿಮಗೆ ಎಲ್ಲ ಸಿಮಿಲರ್ ಅನಿಸ್ತೈತಿ, ಅದ್ರ ಕಲರ್ ಮಾತ್ರ ಅದೆಲ್ಲ ಕಾಯಿದಿದ್ದ ಹಣ್ಣಿಗೆ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ ಕಲರ್ ಐತಿ. ಇದು ಕ್ಯಾಶುವಲ್ ಕಲರ್ ಈಗಿನ ಹಣ್ಣಿಂದ ಅದ ಗೊತ್ತಾಗಲ್ದು, ಅಥವಾ ಏನಾರ ಕೆಮಿಕಲ್ ಹಾಕ್ಯಾರೋ ಅದು ಗೊತ್ತಾಗಲ್ದು. ಸೊ ಇದಂತೂ ಐತಿ ಇವಾಗ. ಹೆಚ್ಚು ಕಡಿಮೆ 2.5 kg ಮಟ ಅದಾವ್ರಿ ಹಣ್ಣು. ಅವೆಲ್ಲ ಒಂದೇ ದಿನಕ್ಕೆ ಸುಲಿಯಕ್ಕೆ ಆಗಂಗಿಲ್ಲ. ನನಗೀಗ ಎಷ್ಟಾಗುತ್ತೆ ಅಷ್ಟು ಸುಲಿದಿಟ್ಟೇನಿ. ಒಂದಿಷ್ಟು ಈವ್ನಿಂಗಿಗೆ ಅಥವಾ ಹಿಂಗೇನಾರು ಅಡ್ಡಾಡ್ಕೊಂತ ತಿಂದ್ರಾತ ಅಂಥೇಳಿ ಒಂದಿಷ್ಟು ಸಪ್ರೇಟ್ ತಗೊಂಡೇನಿ ಇವತ್ತಿಗೆ ತಿನ್ನಕ್ಕಂಥೇಳಿ. ಇವಷ್ಟು ಎಲ್ಲ ಸುಲಿದು ಈ ಡಬ್ಬ್ಯಾಗ ಹಾಕಿಟ್ಬಿಟ್ಟೇನಿ. ಈಗ ಇದನ್ನು ಬಾಯಿ ಮುಚ್ಚಿ ಫ್ರಿಜ್ದಾಗ ಇಟ್ಬಿಟ್ರೆ ಒಂದು 2-3 ದಿನ ಆರಾಮ ಎಲ್ಲರೂ ತಿನ್ಬೋದು. ಇನ್ ಕೇಸ್ ಮೊಸರನ್ನ ಅತಿ ಮಾಡಿದ್ರೆ ಚಲೋ ಇರುತ್ತಲ್ಲ, ಅದಕ್ಕೆ ಈಗ ಇದನ್ನು ಬಾಯಿ ಹಾಕಿ ಫ್ರಿಜ್ದಾಗ ಇಟ್ಬಿಡ್ತೀನಿ. ಬರ್ರಿ ಊಟ ಮಾಡೋನು ಎಲ್ಲರೂ. ಈಗ ಇವತ್ತಿಂದ ಊಟದ ಮೆನು ರೊಟ್ಟಿ, ಜೋಳದ ರೊಟ್ಟಿ, ಇದು ಶೇಂಗಾ ಉಂಡೆ, ಇದು ಗುಳ್ಗಿ ಉಂಡೆ ಲೆಕ್ಕ ಹರಿವಲ್ಲ ನನಗೆ, ಕನ್ಫ್ಯೂಸ್ ಆಗುತ್ತೆ. ಇದು ಮೊಸರು, ಆಮೇಲೆ ಅಗಸಿ ಚಟ್ನಿ, ಇದು ಸಬ್ಬಸ್ಗಿ ಬ್ಯಾಳಿ, ಇದಿಷ್ಟು ನೆನ್ಸಿದ ಕಾಳು ಇತ್ತು. ಸೊ ಹಂಗೆ ತಿನ್ಬೇಕು ಅನ್ನಿಸ್ಬೇಕು, ಹಾಕೊಂಡು ಬಂದೆ. ಇದು ಮಧ್ಯಾಹ್ನ ಊಟದ ಮೆನು. ಬರ್ರಿ ಊಟ ಮಾಡೋಣಂತ. ಆ್ಯಕ್ಚುಲಿ ನಮ್ಮ ಮನ್ಯಾಗ ಇವತ್ತು ಇನ್ನೊಂದು ಥರ ಪಲ್ಯ ಏನು ಮಾಡ್ಯಾರ ಅಂದ್ರೆ ಕರ್ಚಿಕಾಯಿ ಅಂತ ಮಾಡ್ಯಾರ. ಇದು ನೋಡ್ರಿ, ಇದು ಕರ್ಚಿಕಾಯಿ ಏಲಕ್ಕಿ ಥರ ಇರುತ್ತೆ.
ಈ ಕರ್ಚಿಕಾಯಿ ಪಲ್ಯ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ. ಹಾಗಲಕಾಯಿ ಹಂಗೆ ಇಷ್ಟ ಇರುತ್ತಂತ, ಬಟ್ ಹೆಲ್ತಿಗೆ ಭಾಳ ಚಲೋ ಅಂತ. ಇನ್ನು ಹಾಳು ತಿಂದ್ರೆ ಇನ್ನೂ ಕರಗಿಸ್ತೈತಂತಿದು. ಸೊ ಹೆಲ್ತಿಗೆ ಭಾಳ ಚಲೋ ಅಂತ ಹೇಳ್ತಾರೆ. ಈ ಕರ್ಚಿಕಾಯಿ ಪಲ್ಯ ಮಾಡೋಣ. ಇದೇನೋ ನಾವು ತಿನ್ನಬಾರ್ದು ಅಂತ ಹೇಳಿದ್ದು. ಅದಕ್ಕೆ ನಾನು ತಿಂದಿಲ್ಲ. ಯಾಕೆ ತಿನ್ನಬಾರ್ದು ಅಂತ ನಂಗೆ ಗೊತ್ತಿಲ್ಲ. ಸೊ ನಾನು ತಿನ್ನಬಾರ್ದವ ಅಂತ ಹೇಳಿದೆ. ನಂಗೆ ಇದ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಶನ್ ಗೊತ್ತಿಲ್ಲಲ್ಲ. ಸೊ ನಾನು ಸುಮ್ಮನೆ ತಲೆ ಕೆಡಿಸ್ಕೊಟ್ಟಿಲ್ಲ. ಕರ್ಚಿಕಾಯಿ ಪಲ್ಯ ಸಬ್ಬಸ್ಗಿ ಬೇಳೆ. ಮಳಿರಾಯನ್ಗೆ ಹೊತ್ತು ಗೊತ್ತು ಇಲ್ಲ ಅನ್ಸಕತ್ಬಿಟ್ಟೈತಿ. ಆ ರೇಂಜಿಗೆ ತನಗೆ ಯಾವಾಗ ತಿಳಿತೈತಿ ಅವಾಗ ಬಂದು ಹೊಂಟೈತಿ. ಚಿತ್ತಿ ಮಳೆ ಇದ್ದಂಗೆ ಚಿತ್ತು ಬಂದಾಗ ಹೊಂಟಾನ. ಸೊ ಈವ್ನಿಂಗ್ ಟೈಮ್ ಈ ಮಳೆ ಈ ವೆದರ್ ಯಪ್ಪ ಒಂಥರ ಇಷ್ಟ ಆಕೈತಿ, ಒಂಥರ ಕಷ್ಟ ಅನಿಸ್ತೈತಿ. ಆದರೆ ಈವ್ನಿಂಗ್ ಟೈಮ್ ಅಲ್ಲ, ಸೊ ನಡಿತೈತಿ, ತಂಪಿದ್ದಷ್ಟು ಚಲೋ. ಈ ಲಾಗನ್ನ ಇವತ್ತಿಗೆ ಇಲ್ಲಿಗೆ ಮುಗ್ಸಾಕತ್ತೀನಿ. ಮತ್ತು ನಾಳೆ ಲಾಗ್ ಒಳಗೆ ಸಿಗ್ತೀನಂತ. ಅಲ್ಲಿವರೆಗೂ ಟೇಕ್ ಕೇರ್.